ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ವಿಜಯ್ ಕುಮಾರ್. ಒಬ್ಬ ವ್ಯಕ್ತಿ 1,000ಕ್ಕಿಂತಲೂ ಜಾಸ್ತಿ ಸಲ ಫೇಲ್ ಆದ ನಂತರ ಛಲ ಬಿಡದೆ, ಹಠ ಬಿಡದೆ ಪ್ರಯತ್ನ ಮಾಡಿದ್ರಿಂದ ಇವತ್ತು ವರ್ಲ್ಡಿನ ಅತ್ಯಂತ ದೊಡ್ಡ ಫಾಸ್ಟ್ ಫುಡ್ ಚೈನ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬ್ತೀರಾ? ಖಂಡಿತ ನಂಬಬೇಕು ನೀವು. ಯಾಕಂದ್ರೆ ನಾನು ಮಾತಾಡ್ತಿರುವಂತದ್ದು KFC ಫೌಂಡರ್ ಆಗಿರುವಂತಹ ಕೊಲೊನಲ್ ಸ್ಯಾಂಡ್ರಸ್ ಅವರ ನಿಜ ಜೀವನದ ಸ್ಫೂರ್ತಿದಾಯಕ ಕಥೆ. ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಅಥವಾ ನಿಮ್ಮ ಲೈಫ್ ಅಲ್ಲಿ ರಿಜೆಕ್ಷನ್ಸ್ ಅನ್ನ ಫೇಸ್ ಮಾಡ್ತಿದ್ರೆ ಅಥವಾ ಫೇಲ್ಯೂರ್ ಅನ್ನ ಅನುಭವಿಸ್ತಾ ಇದ್ರೆ, ಸಾಕಪ್ಪ ಇನ್ನು ಆಗ್ಲಿಕ್ಕಿಲ್ಲ, ಇಲ್ಲಿಗೆ ನಿಲ್ಲಿಸಿ ಬಿಡುವ ಅಂತ ಏನಾದ್ರೂ ಆಲೋಚನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ, ಈ ಸ್ಟೋರಿ ಖಂಡಿತ ನಿಮ್ಮ ಆಲೋಚನೆಯನ್ನು ಬದಲಾಯಿಸುತ್ತೆ. ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ಈ ವಿಡಿಯೋದಿಂದ ಒಂದಷ್ಟು ಮೋಟಿವೇಶನ್ ನಿಮಗೆ ಸಿಗುವುದಂತೂ 100% ಗ್ಯಾರಂಟಿ. ಕೊಲೊನಲ್ ಸ್ಯಾಂಡ್ರಸ್ ಅವರು ಶ್ರೀಮಂತ ಕುಟುಂಬದಿಂದ ಹುಟ್ಟಿದವರಲ್ಲ, ಅಥವಾ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದವರು ಕೂಡ ಅಲ್ಲ. ನಿಜ ಹೇಳ್ಬೇಕಾದ್ರೆ ಲೈಫ್ ಲಾಂಗ್ ಸ್ಟ್ರಗಲ್ ಮಾಡಿದ ನಂತರ, ಕಷ್ಟಪಟ್ಟ ನಂತರ 65ನೇ ವರ್ಷದಲ್ಲಿ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಕೊಲೊನಲ್ ಸ್ಯಾಂಡ್ರಸ್ ಅವರು 1890ಯಲ್ಲಿ ಇಂಡಿಯಾನದ ಹೆನ್ರಿವಿಲೆಯಲ್ಲಿ ಜನಿಸಿದರು. ಇವರ ಬಾಲ್ಯದ ದಿನಗಳು ತುಂಬಾ ಕಷ್ಟಕರವಾಗಿತ್ತು. 5 ವರ್ಷ ಏಜ್ ಆಗಿರುವಾಗಲೇ ಅಪ್ಪ ತೀರ್ಕೊಂಡ್ರು. ಸೊ 3 ಮಂದಿ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಅವರ ಅಮ್ಮನ ಮೇಲೆ ಬಂತು. ಅದಕ್ಕೋಸ್ಕರ 10ನೇ ವರ್ಷ ವಯಸ್ಸಿನಲ್ಲಿಯೇ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇವರ ಕರಿಯರ್ ಲೈಫ್ ಅಲ್ಲಿ ಮಲ್ಟಿಪಲ್ ಫೇಲ್ಯೂರ್ಸ್ ಅನ್ನ ಫೇಸ್ ಮಾಡಿದ್ದಾರೆ. ಜೀವನೋಪಾಯಕ್ಕೋಸ್ಕರ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಕೈ ಹಿಡಿಲಿಲ್ಲ. ಸ್ಟ್ರೀಟ್ ಕಾರ್ ಕಂಡಕ್ಟರ್ ಆಗಿ ವರ್ಕ್ ಮಾಡಿದ್ರು, ಅದು ಕೈ ಹಿಡಿಲಿಲ್ಲ. ಹಾಗೇನೆ ರೈಲ್ ರೋಡ್ ವರ್ಕರ್ ಆಗಿ ವರ್ಕ್ ಮಾಡಿದ್ರು, ಇದು ಯಾವುದೂ ಕೈ ಹಿಡಿಲಿಲ್ಲ. ಅವರ ಮುಂಗೋಪತನ, ಸ್ವಲ್ಪ ಸಿಟ್ಟು ಜಾಸ್ತಿ ಇತ್ತು. ಹಾಗೇನೆ ವರ್ಕರ್ಸ್ ನ ಜೊತೆಯಲ್ಲಿ ಅವರು ಸ್ವಲ್ಪ ಆರ್ಗ್ಯುಮೆಂಟ್ ಅನ್ನೆಲ್ಲ ಮಾಡ್ತಾ ಇದ್ರು. ಈ ಸ್ವಭಾವದಿಂದ ಅವರನ್ನು ತುಂಬಾ ಕಡೆ ಕೆಲಸದಿಂದ ರಿಜೆಕ್ಟ್ ಮಾಡಲಾಯಿತು, ಕೆಲಸದಿಂದ ತೆಗೆದಾಕಿದ್ರು. ಲಾ ಮಾಡಬೇಕು ಅಂತೇಳಿ ಲಾ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅದನ್ನು ಕೂಡ ಅರ್ಧದಲ್ಲಿ ಬಿಡಬೇಕಾಯ್ತು. ಹೀಗೆ ಮಲ್ಟಿಪಲ್ ಫೇಲ್ಯೂರ್ಸ್ ಅನ್ನ ಫೇಸ್ ಮಾಡಿದ ನಂತರ ಅವರ ಲೈಫ್ ಅಲ್ಲಿ ಒಂದು ಚಿಕ್ಕ ಸಕ್ಸಸ್ ಬಂತು 40ನೇ ವರ್ಷ ವಯಸ್ಸಿನಲ್ಲಿ. ಆದ್ರೆ ಆ ಸಕ್ಸಸ್ ನ ಜೊತೆ ಅವರ ಲೈಫ್ ಅಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆನೂ ಕೂಡ, ಅತ್ಯಂತ ದೊಡ್ಡ ಫೇಲ್ಯೂರ್ ಕೂಡ ಬಂತು. 40ನೇ ವರ್ಷ ವಯಸ್ಸಿನಲ್ಲಿ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡಿ ಅವ್ರೇನ್ ಮಾಡಿದ್ರು, ಫ್ರೈಡ್ ಚಿಕನ್ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಸ್ಪೆಷಲ್ ರೆಸಿಪಿ ತುಂಬಾ ಮಂದಿಗೆ ಲೈಕ್ ಆಯ್ತು. ಇವನ್ ಕೆಂಟುಕಿ ರಾಜ್ಯದ ಗವರ್ನರ್ ಕೂಡ ಅವರ ರೆಸಿಪಿಯನ್ನ ಇಷ್ಟಪಟ್ಟರು, ಅವ್ರನ್ನ ರೆಕಾಗ್ನೈಸ್ ಮಾಡಿದ್ರು. ಇನ್ನೇನು ಎಲ್ಲಾನು ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಳ್ಳುವಾಗ್ಲೇ ವರ್ಲ್ಡ್ ವಾರ್ ಸೆಕೆಂಡ್ ಸ್ಟಾರ್ಟ್ ಆಯ್ತು, ವಿಶ್ವ ಯುದ್ಧ ಸ್ಟಾರ್ಟ್ ಆಯ್ತು. ಆವಾಗ ಆ ಜನ ಬರುದು ಹೋಗುದು, ಟ್ರಾವೆಲ್ ಮಾಡುದೆಲ್ಲ ಬಂದ್ ಮಾಡಿದ್ರು. ಅವರ ಬಿಸ್ನೆಸ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಯ್ತು, ಎಲ್ಲವನ್ನೂ ಕಳ್ಕೊಂಡು. ಆದ್ರೆ ಎಲ್ಲವನ್ನೂ ಕಳ್ಕೊಂಡ ನಂತರ ಕೂಡ ಮನುಷ್ಯನ ಹತ್ರ ನಂಬಿಕೆ ಅಂತ ಹೇಳುದು ಇತ್ತು ಅಂತ ಹೇಳಿದ್ರೆ ಅವನು ವಾಪಸ್ ಬೌನ್ಸ್ ಬ್ಯಾಕ್ ಆಗ್ಬೋದಂತೆ. ಇವರ ಹತ್ರ ಕೂಡ ಎಲ್ಲವನ್ನೂ ಕಳ್ಕೊಂಡಿದ್ರು ಕೂಡ ನಂಬಿಕೆ ಕಳ್ಕೊಂಡಿರ್ಲಿಲ್ಲ. ಆ ನಂಬಿಕೆ ಇವರ ಹತ್ರ ಇತ್ತು. ಸೊ ಅವರು 65ನೇ ವರ್ಷ ಏಜ್ ನಲ್ಲಿ ಮತ್ತೊಮ್ಮೆ ಖಾಲಿ $105, ಕೈಯಲ್ಲಿ ಜಸ್ಟ್ $105 ಇಟ್ಕೊಂಡು ಅಮೆರಿಕದ ಪ್ರತಿಯೊಂದು ರೆಸ್ಟೋರೆಂಟ್ಸ್ಗೂ ಕೂಡ ಹೋಗಿ ತನ್ನ ಸೀಕ್ರೆಟ್ ರೆಸಿಪಿ, ತನ್ನ ಫ್ರೈಡ್ ಚಿಕನ್ ಅದ್ದು ಸೀಕ್ರೆಟ್ ರೆಸಿಪಿಯನ್ನ ಆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಎಲ್ಲಾ ಕಡೆಯಲ್ಲಿ ಕೂಡ ಕೇಳಲಿಕ್ಕೆ ಸಿಕ್ಕಿದ್ದು ನೋ ನೋ ನೋ. ಬರೋಬ್ಬರಿ 1,009 ನೋನ ನಂತರ ಅವರ ಲೈಫ್ ಅಲ್ಲಿ ಒಂದು ಎಸ್ ಕೇಳಲಿಕ್ಕೆ ಸಿಕ್ಕಿತು. ಅಲ್ಲಿಂದ ಶುರುವಾಯಿತು ದ ವರ್ಲ್ಡ್ ಫೇಮಸ್ KFC, ಕೆಂಟುಕಿ ಫ್ರೈಡ್ ಚಿಕನ್. ಇವರ ಆ ಸೀಕ್ರೆಟ್ ರೆಸಿಪಿ, ಹಾಗೇನೆ ಇವರ ಛಲ, ಇವರ ಆ ಪೊಟೆನ್ಶಿಯಲಿಟಿಯನ್ನು ನೋಡಿ ಇವರ ಮೊದಲನೇ ಪಾರ್ಟ್ನರ್ ಆಗಿ ಬಂದ್ರು, ಬಿಸ್ನೆಸ್ ಪಾರ್ಟ್ನರ್ ಆಗಿ ಪೀಟ್ ಹಾರ್ಮನ್. ಅವರು ಇವರಿಗೆ ಕೆಂಟುಕಿ ಫ್ರೈಡ್ ಚಿಕನ್ ಬ್ರ್ಯಾಂಡ್ ಓಪನ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ಒಂದು ಹೊಸ ಇತಿಹಾಸ. KFC ಸ್ಟಾರ್ಟ್ ಆಯ್ತು. ಈ KFC ಆ ಟೇಸ್ಟ್ ಏನಿದೆ, ಆ ಸ್ಪೆಷಲ್ ರೆಸಿಪಿ ಎಲ್ರಿಗೆ ಇಷ್ಟ ಆಗ್ತಾ ಹೋಯ್ತು ಅಂಡ್ ಅತ್ಯಂತ ಸ್ಪೀಡ್ ಆಗಿ ಗ್ರೋತ್ ಆಗ್ತಾ ಹೋಯ್ತು. ಆಲ್ ಓವರ್ ವರ್ಲ್ಡ್ ಅಲ್ಲಿ KFC ಔಟ್ಲೆಟ್ಸ್ಗಳು, ಫ್ರಾಂಚೈಸಿಗಳು ಓಪನ್ ಆಗ್ತಾ ಹೋಯ್ತು. 73ನೇ ವರ್ಷ ಏಜ್ ಅಲ್ಲಿ ಕೊಲೊನಲ್ ಸ್ಯಾಂಡ್ರಸ್ ಅವರು KFC ಅನ್ನ $2 ಮಿಲಿಯನ್ ಸೇಲ್ ಮಾಡಿದರು. ಅಂದ್ರೆ ಇವತ್ತಿನ $17 ಮಿಲಿಯನ್ ಸಮ ಅದು.
ಆಲೋಚಿಸಿ, ಅವರು $105 ಕೈಯಲ್ಲಿ ಇಟ್ಕೊಂಡು ಅವರು ಸ್ಟಾರ್ಟ್ ಮಾಡಿದ್ರು. ಯಾರಾದರೂ ನನ್ನ ಈ ಬಿಸ್ನೆಸ್ ಅದು ಆಫರ್ ಅನ್ನ ಎಕ್ಸೆಪ್ಟ್ ಮಾಡಲಿ, ನಾನು ಬಿಸ್ನೆಸ್ ಮಾಡ್ತೇನೆ ಅಂತೇಳಿ. ಅದೇ 73ನೇ ವರ್ಷ ಏಜ್ ಅಲ್ಲಿ $2 ಮಿಲಿಯನ್ KFC ಅನ್ನ ಸೇಲ್ ಮಾಡಿದ್ರು. ಅಂಡ್ ಇವತ್ತು KFC ಎಲ್ರಿಗೂ ಗೊತ್ತಿರುವಂತ ಒಂದು ಬ್ರ್ಯಾಂಡ್. ನೀವು ಕೂಡ KFC ಅಲ್ಲಿ ಫುಡ್ ಟ್ರೈ ಮಾಡಿರ್ತೀರಾ, ಟೇಸ್ಟ್ ಟ್ರೈ ಮಾಡಿರ್ತೀರಾ. ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ 145 ಕಂಟ್ರಿಯಲ್ಲಿ 30,000+ ಔಟ್ಲೆಟ್ಸ್ ಅನ್ನ KFC ಹೊಂದಿದೆ. ಫ್ರೆಂಡ್ಸ್, ಒಮ್ಮೆ ಆಲೋಚಿಸಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು 100 ರಿಜೆಕ್ಷನ್ಸ್ ಅನ್ನ ಕೇಳಿ ಅಥವಾ ಒಂದು 500 ನೋ ಕೇಳಿ ಕೊಲೊನಲ್ ಸ್ಯಾಂಡರ್ಸ್ ಅವರು ಆಗ್ಲಿಕ್ಕಿಲ್ಲ ಇದು ಅಂತ ಬಿಟ್ಟಿದ್ರೆ ಇವತ್ತು KFC ಬರ್ತಾ ಇರಲಿಲ್ಲ. ಅವರಿವತ್ತು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಕೊಲೊನಲ್ ಸ್ಯಾಂಡರ್ಸ್ ಅವರ ಈ ಲೈಫ್ ಸ್ಟೋರಿಯಿಂದ ನಮಗೆ ಕಲಿಯಲಿಕ್ಕೆ ಸಿಗುವಂಥದ್ದು 3 ವಿಷಯಗಳು. ಒಂದು, ಏಜ್ ಅಂತ ಹೇಳುದು ಖಾಲಿ ಒಂದು ನಂಬರ್ ಮಾತ್ರ. ಸಕ್ಸಸ್ ಯಾವಾಗ ಬೇಕಾದ್ರೂ ಬರ್ಬೋದು, ನಂಬಿಕೆ ಇರಬೇಕಷ್ಟೆ. ಎರಡನೇದು, ಸೋಲು ಅಂತ ಹೇಳುದು ಗೆಲುವಿಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಸೋಲು ಗೆಲುವಿನ ಸೋಪಾನ ಅಂತೇಳಿ. ಗೆಲುವಿಗೆ ಬೇಕಾಗುವ ಮೆಟ್ಟಿಲುಗಳೇ ಸೋಲು. ಅದರಿಂದ ಸೋಲಿನಿಂದ ಕಲಿಯಿರಿ ಅಂಡ್ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಂಡು ಪ್ರಯತ್ನ ಮಾಡಿಕೊಂಡು ಮುಂದೆ ಹೋಗ್ಬೇಕಷ್ಟೆ. ಅಂಡ್ ಮೂರನೆಯದ್ದು, ಸತತ ಪ್ರಯತ್ನವೇ ಗೆಲುವಿನ ರಹಸ್ಯವಾಗಿದೆ. ಸಕ್ಸಸ್ ಅವರಿಗೆ ಸಿಗುತ್ತೆ ಯಾರು ಪ್ರಯತ್ನ ಮಾಡುವುದನ್ನು ಸ್ಟಾಪ್ ಮಾಡುವುದಿಲ್ಲ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಲ್ಲಿ ಯಾರು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇರ್ತಾರಲ್ವಾ, ಅವರಿಗೆ ಸಕ್ಸಸ್ ಸಿಗುತ್ತೆ. ಸೊ ಈ ಸ್ಟೋರಿ ನಿಮ್ಗೆ ಏನಾದ್ರೂ ಮೋಟಿವೇಶನ್ ಕೊಟ್ಟಿದ್ರೆ, ಈ ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಮಾಡಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮೋಟಿವೇಶನ್ ಕಂಟೆಂಟ್ಸ್ ಗಳನ್ನ ನೀವು ಇದರಲ್ಲಿ ಪಡ್ಕೊಳ್ಬಹುದು. ಅಂಡ್ ನಿಮ್ಮ ಲೈಫ್ ಅಲ್ಲಿ ನೀವು ಫೇಸ್ ಮಾಡಿದಂತಹ ಫೇಲ್ಯೂರ್ ಸ್ಟೋರಿ ಯಾವುದು, ಅತ್ಯಂತ ದೊಡ್ಡ ಫೇಲ್ಯೂರ್ ನೀವು ಯಾವುದು ಫೇಸ್ ಮಾಡಿದ್ರೆ ಅಂತ ಹೇಳೋದನ್ನ ಕಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ಕೂಡ ಮರಿಬೇಡಿ. ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.